ಉತ್ತರದಲ್ಲಿ ಒಂದಷ್ಟು ಪಕ್ಷಕ್ಕೆ ಹಿನ್ನಡೆ ಆಗ್ತಾ ಇದೆ, ರಾಜ್ಯದಲ್ಲಿ ಒಂದಷ್ಟು ವರ್ಚಸ್ಸು ಕಮ್ಮಿ ಆಗಿದೆ. ಇದಕ್ಕೆ ಈಗಾಗಲೇ ಮೊನ್ನೆ ಕುಮಾರಸ್ವಾಮಿ ಅವರೇ ಈಗ ಉತ್ತರವನ್ನು ಕೊಟ್ಟರು. ಮೊನ್ನೆ ಬೆಂಗಳೂರಿನಲ್ಲಿ ಹೆಂಗಿದೆ ಕೇಂದ್ರದಲ್ಲಿ ಯಾವ ಥರ ಹೊಂದಾಣಿಕೆ ಇದೆ, ಎಷ್ಟು ಗೌರವದ ರೀತಿಯಲ್ಲಿ ನಡೆಸ್ಕೋತಾ ಇದ್ದಾರೆ ನಮ್ಮ ಪಕ್ಷನ ಅಂತಕ್ಕಂಥದ್ದು. ಇಲ್ಲೂ ಕೂಡ ಅಷ್ಟೇ, ನಾನು ಇದು ಒಂದು ಏನಾಗಿದೆ, ನಾವು ಈಗಾಗಲೇ ಹಲವಾರು ಬಾರಿ ಹೇಳಿದ್ದೇವೆ, ಇಲ್ಲಿ ಹೊಂದಾಣಿಕೆಯ ಕೊರತೆ ಆಗಿದೆ ಅಂತಕ್ಕಂಥದ್ದು ನಾವು ಕೂಡ ಅದು ಸ್ಪಷ್ಟವಾಗಿ ಹೇಳ್ತೇವೆ. ಯಾಕೆಂದರೆ ಇಲ್ಲಿ ಸಮನ್ವಯ ಸಮಿತಿಗಳಾಗಲಿಲ್ಲ, ರಾಜ್ಯ ಮಟ್ಟದಾಗಲಿಲ್ಲ, ಜಿಲ್ಲಾ ಮಟ್ಟದಾಗಲಿಲ್ಲ, ತಾಲೂಕು ಮಟ್ಟದ ಸಮನ್ವಯ ಸಮಿತಿಗಳಾಗಲಿಲ್ಲ. ಅದೆಲ್ಲ ಆದರೆ ಜನಗಳಿಗೆ ಗೊಂದಲ ಇರಲ್ಲ ಅಂತಕ್ಕಂಥ ದೃಷ್ಟಿನಲ್ಲಿ ಇದನ್ನು ನಾವು ಆವಾಗಲಿಂದನೂ ಕೂಡ ಬಯಸ್ತಾ ಇದ್ದೇವೆ. ಖಂಡಿತ ಅದು ಮುಂದಿನ ದಿನಗಳಲ್ಲಿ ಅವರು ರಾಷ್ಟ್ರೀಯ ನಾಯಕರೆಲ್ಲ ಕೂತ್ಕೊಂಡು ಅದನ್ನು ಸರಿಪಡಿಸಿ ಈಗ ಒಂದಾಗಿ ಎಲ್ಲ ಎರಡೂ ಪಕ್ಷಗಳು ಒಟ್ಟಾಗಿ ಸಂಘಟನೆ ಮಾಡಲಿಕ್ಕೆ ಅನುಕೂಲ ಮಾಡ್ತಾರೆ. ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆಗೂ ಮುಂದುವರಿಯಿತು. ಖಂಡಿತ ಈಗ ಈ ಹೊಂದಾಣಿಕೆ ದೇವೇಗೌಡರು ಮಾಡಿರ್ತಕ್ಕಂಥ ಹೊಂದಾಣಿಕೆ. ಯಾವತ್ತೂ ದೇವೇಗೌಡರು BJP ಜೊತೆ ಮಕ್ಕ ಮಾಡಿರಲಿಲ್ಲ. ಅವರು ಮೋದಿಯವ್ರ ಮೇಲೆ ಭರವಸೆ ಇಟ್ಟು ಮೋದಿಯವರು ಒಳ್ಳೆ ಆಡಳಿತ ಕೊಡ್ತಾರೆ, ನಮ್ಮ ರಾಷ್ಟ್ರವನ್ನು ಉಳಿಸ್ತಾರೆ ಅಂತಕ್ಕಂಥ ನಂಬಿಕೆ ಬಂದ ಮೇಲೆ ಅವ್ರ ಜೊತೆ ಕೈ ಜೋಡಿಸಿರ್ತಕ್ಕಂಥದ್ದು. ಹಲವಾರು ಬಾರಿ ನೀವು ನೋಡಿರ್ಬೋದು, ಕುಮಾರಣ್ಣ BJP ಜೊತೆ ಅಲಯನ್ಸ್ ಆಗಿ ಸರ್ಕಾರ ಮಾಡೋಕ್ಕೆ ಹೋದಾಗ ಕುಮಾರಸ್ವಾಮಿ ಅವ್ರನ್ನೇ ಮಾತಾಡಿಸದೇ ಇದ್ದಂಥದ್ದು ದೇವೇಗೌಡರು ನಾವು ನೋಡಿದ್ದೇವೆ. ಹಾಗಾಗಿ ಅವ್ರು ಹಂಗೆ ಸಿದ್ಧಾಂತ ಇಟ್ಕೊಂಡಿರ್ತಕ್ಕಂಥವ್ರು. ಇದರಲ್ಲಿ ನಾವು ನಮ್ಮ ಸಿದ್ಧಾಂತ ನಮ್ದು ಇದ್ದೇ ಇದೆ. ನಮ್ಮ ಸಿದ್ಧಾಂತ ಬಿಟ್ಟೇನು ಅವ್ರ ಜೊತೆ ಹೊಂದಾಣಿಕೆ ಅಲ್ಲ, ಸಿದ್ಧಾಂತ ಇಟ್ಕೊಂಡು ನಾವು ಖಂಡಿತ ಈ ಒಂದು ರಾಷ್ಟ್ರೀಯ ಉದ್ದೇಶದಿಂದ ದೇಶದ ಒಂದು ಏಳಿಗೆಗಾಗಿ ಮತ್ತು ನಮ್ಮ ರಾಜ್ಯದ ಒಳಿತಿಗಾಗಿ ಈ ಹೊಂದಾಣಿಕೆಯನ್ನು ಖಂಡಿತ ನಾವು ಭದ್ರವಾಗಿ ಉಳಿಸ್ಕೊಂಡು ಅದರ ಮುಖಾಂತರ ಚುನಾವಣೆಗೆ ಹೋಗ್ತೀವಿ ಅಂತ ಹೇಳ್ತೇನೆ. ಉತ್ತರದಲ್ಲಿ ಒಂದಷ್ಟು ಪಕ್ಷಕ್ಕೆ ಹಿನ್ನಡೆ ಆಗ್ತಾ ಇದೆ, ರಾಜ್ಯದಲ್ಲಿ ಒಂದಷ್ಟು ವರ್ಚಸ್ಸು ಕಮ್ಮಿ ಆಗಿದೆ. ಇದಕ್ಕೆ ಈಗಾಗಲೇ ಮೊನ್ನೆ ಕುಮಾರಸ್ವಾಮಿ ಅವರೇ ಈಗ ಉತ್ತರವನ್ನು ಕೊಟ್ಟರು. ಮೊನ್ನೆ ಬೆಂಗಳೂರಿನಲ್ಲಿ ಹೆಂಗಿದೆ ಕೇಂದ್ರದಲ್ಲಿ ಯಾವ ಥರ ಹೊಂದಾಣಿಕೆ ಇದೆ, ಎಷ್ಟು ಗೌರವದ ರೀತಿಯಲ್ಲಿ ನಡೆಸ್ಕೋತಾ ಇದ್ದಾರೆ ನಮ್ಮ ಪಕ್ಷನ ಅಂತಕ್ಕಂಥದ್ದು. ಇಲ್ಲೂ ಕೂಡ ಅಷ್ಟೇ, ನಾನು ಇದು ಒಂದು ಏನಾಗಿದೆ, ನಾವು ಈಗಾಗಲೇ ಹಲವಾರು ಬಾರಿ ಹೇಳಿದ್ದೇವೆ, ಇಲ್ಲಿ ಹೊಂದಾಣಿಕೆಯ ಕೊರತೆ ಆಗಿದೆ ಅಂತಕ್ಕಂಥದ್ದು ನಾವು ಕೂಡ ಅದು ಸ್ಪಷ್ಟವಾಗಿ ಹೇಳ್ತೇವೆ. ಯಾಕೆಂದರೆ ಇಲ್ಲಿ ಸಮನ್ವಯ ಸಮಿತಿಗಳಾಗಲಿಲ್ಲ, ರಾಜ್ಯ ಮಟ್ಟದಾಗಲಿಲ್ಲ, ಜಿಲ್ಲಾ ಮಟ್ಟದಾಗಲಿಲ್ಲ, ತಾಲೂಕು ಮಟ್ಟದ ಸಮನ್ವಯ ಸಮಿತಿಗಳಾಗಲಿಲ್ಲ. ಅದೆಲ್ಲ ಆದರೆ ಜನಗಳಿಗೆ ಗೊಂದಲ ಇರಲ್ಲ ಅಂತಕ್ಕಂಥ ದೃಷ್ಟಿನಲ್ಲಿ ಇದನ್ನು ನಾವು ಆವಾಗಲಿಂದನೂ ಕೂಡ ಬಯಸ್ತಾ ಇದ್ದೇವೆ. ಖಂಡಿತ ಅದು ಮುಂದಿನ ದಿನಗಳಲ್ಲಿ ಅವರು ರಾಷ್ಟ್ರೀಯ ನಾಯಕರೆಲ್ಲ ಕೂತ್ಕೊಂಡು ಅದನ್ನು ಸರಿಪಡಿಸಿ ಈಗ ಒಂದಾಗಿ ಎಲ್ಲ ಎರಡೂ ಪಕ್ಷಗಳು ಒಟ್ಟಾಗಿ ಸಂಘಟನೆ ಮಾಡಲಿಕ್ಕೆ ಅನುಕೂಲ ಮಾಡ್ತಾರೆ. ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆಗೂ ಮುಂದುವರಿಯಿತು. ಖಂಡಿತ ಈಗ ಈ ಹೊಂದಾಣಿಕೆ ದೇವೇಗೌಡರು ಮಾಡಿರ್ತಕ್ಕಂಥ ಹೊಂದಾಣಿಕೆ. ಯಾವತ್ತೂ ದೇವೇಗೌಡರು BJP ಜೊತೆ ಮಕ್ಕ ಮಾಡಿರಲಿಲ್ಲ. ಅವರು ಮೋದಿಯವ್ರ ಮೇಲೆ ಭರವಸೆ ಇಟ್ಟು ಮೋದಿಯವರು ಒಳ್ಳೆ ಆಡಳಿತ ಕೊಡ್ತಾರೆ, ನಮ್ಮ ರಾಷ್ಟ್ರವನ್ನು ಉಳಿಸ್ತಾರೆ ಅಂತಕ್ಕಂಥ ನಂಬಿಕೆ ಬಂದ ಮೇಲೆ ಅವ್ರ ಜೊತೆ ಕೈ ಜೋಡಿಸಿರ್ತಕ್ಕಂಥದ್ದು. ಹಲವಾರು ಬಾರಿ ನೀವು ನೋಡಿರ್ಬೋದು, ಕುಮಾರಣ್ಣ BJP ಜೊತೆ ಅಲಯನ್ಸ್ ಆಗಿ ಸರ್ಕಾರ ಮಾಡೋಕ್ಕೆ ಹೋದಾಗ ಕುಮಾರಸ್ವಾಮಿ ಅವ್ರನ್ನೇ ಮಾತಾಡಿಸದೇ ಇದ್ದಂಥದ್ದು ದೇವೇಗೌಡರು ನಾವು ನೋಡಿದ್ದೇವೆ. ಹಾಗಾಗಿ ಅವ್ರು ಹಂಗೆ ಸಿದ್ಧಾಂತ ಇಟ್ಕೊಂಡಿರ್ತಕ್ಕಂಥವ್ರು. ಇದರಲ್ಲಿ ನಾವು ನಮ್ಮ ಸಿದ್ಧಾಂತ ನಮ್ದು ಇದ್ದೇ ಇದೆ. ನಮ್ಮ ಸಿದ್ಧಾಂತ ಬಿಟ್ಟೇನು ಅವ್ರ ಜೊತೆ ಹೊಂದಾಣಿಕೆ ಅಲ್ಲ, ಸಿದ್ಧಾಂತ ಇಟ್ಕೊಂಡು ನಾವು ಖಂಡಿತ ಈ ಒಂದು ರಾಷ್ಟ್ರೀಯ ಉದ್ದೇಶದಿಂದ ದೇಶದ ಒಂದು ಏಳಿಗೆಗಾಗಿ ಮತ್ತು ನಮ್ಮ ರಾಜ್ಯದ ಒಳಿತಿಗಾಗಿ ಈ ಹೊಂದಾಣಿಕೆಯನ್ನು ಖಂಡಿತ ನಾವು ಭದ್ರವಾಗಿ ಉಳಿಸ್ಕೊಂಡು ಅದರ ಮುಖಾಂತರ ಚುನಾವಣೆಗೆ ಹೋಗ್ತೀವಿ ಅಂತ ಹೇಳ್ತೇನೆ. ಉತ್ತರದಲ್ಲಿ ಒಂದಷ್ಟು ಪಕ್ಷಕ್ಕೆ ಹಿನ್ನಡೆ ಆಗ್ತಾ ಇದೆ, ರಾಜ್ಯದಲ್ಲಿ ಒಂದಷ್ಟು ವರ್ಚಸ್ಸು ಕಮ್ಮಿ ಆಗಿದೆ. ಇದಕ್ಕೆ ಈಗಾಗಲೇ ಮೊನ್ನೆ ಕುಮಾರಸ್ವಾಮಿ ಅವರೇ ಈಗ ಉತ್ತರವನ್ನು ಕೊಟ್ಟರು. ಮೊನ್ನೆ ಬೆಂಗಳೂರಿನಲ್ಲಿ ಹೆಂಗಿದೆ ಕೇಂದ್ರದಲ್ಲಿ ಯಾವ ಥರ ಹೊಂದಾಣಿಕೆ ಇದೆ, ಎಷ್ಟು ಗೌರವದ ರೀತಿಯಲ್ಲಿ ನಡೆಸ್ಕೋತಾ ಇದ್ದಾರೆ ನಮ್ಮ ಪಕ್ಷನ ಅಂತಕ್ಕಂಥದ್ದು. ಇಲ್ಲೂ ಕೂಡ ಅಷ್ಟೇ, ನಾನು ಇದು ಒಂದು ಏನಾಗಿದೆ, ನಾವು ಈಗಾಗಲೇ ಹಲವಾರು ಬಾರಿ ಹೇಳಿದ್ದೇವೆ, ಇಲ್ಲಿ ಹೊಂದಾಣಿಕೆಯ ಕೊರತೆ ಆಗಿದೆ ಅಂತಕ್ಕಂಥದ್ದು ನಾವು ಕೂಡ ಅದು ಸ್ಪಷ್ಟವಾಗಿ ಹೇಳ್ತೇವೆ. ಯಾಕೆಂದರೆ ಇಲ್ಲಿ ಸಮನ್ವಯ ಸಮಿತಿಗಳಾಗಲಿಲ್ಲ, ರಾಜ್ಯ ಮಟ್ಟದಾಗಲಿಲ್ಲ, ಜಿಲ್ಲಾ ಮಟ್ಟದಾಗಲಿಲ್ಲ, ತಾಲೂಕು ಮಟ್ಟದ ಸಮನ್ವಯ ಸಮಿತಿಗಳಾಗಲಿಲ್ಲ. ಅದೆಲ್ಲ ಆದರೆ ಜನಗಳಿಗೆ ಗೊಂದಲ ಇರಲ್ಲ ಅಂತಕ್ಕಂಥ ದೃಷ್ಟಿನಲ್ಲಿ ಇದನ್ನು ನಾವು ಆವಾಗಲಿಂದನೂ ಕೂಡ ಬಯಸ್ತಾ ಇದ್ದೇವೆ. ಖಂಡಿತ ಅದು ಮುಂದಿನ ದಿನಗಳಲ್ಲಿ ಅವರು ರಾಷ್ಟ್ರೀಯ ನಾಯಕರೆಲ್ಲ ಕೂತ್ಕೊಂಡು ಅದನ್ನು ಸರಿಪಡಿಸಿ ಈಗ ಒಂದಾಗಿ ಎಲ್ಲ ಎರಡೂ ಪಕ್ಷಗಳು ಒಟ್ಟಾಗಿ ಸಂಘಟನೆ ಮಾಡಲಿಕ್ಕೆ ಅನುಕೂಲ ಮಾಡ್ತಾರೆ. ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆಗೂ ಮುಂದುವರಿಯಿತು. ಖಂಡಿತ ಈಗ ಈ ಹೊಂದಾಣಿಕೆ ದೇವೇಗೌಡರು ಮಾಡಿರ್ತಕ್ಕಂಥ ಹೊಂದಾಣಿಕೆ. ಯಾವತ್ತೂ ದೇವೇಗೌಡರು BJP ಜೊತೆ ಮಕ್ಕ ಮಾಡಿರಲಿಲ್ಲ. ಅವರು ಮೋದಿಯವ್ರ ಮೇಲೆ ಭರವಸೆ ಇಟ್ಟು ಮೋದಿಯವರು ಒಳ್ಳೆ ಆಡಳಿತ ಕೊಡ್ತಾರೆ, ನಮ್ಮ ರಾಷ್ಟ್ರವನ್ನು ಉಳಿಸ್ತಾರೆ ಅಂತಕ್ಕಂಥ ನಂಬಿಕೆ ಬಂದ ಮೇಲೆ ಅವ್ರ ಜೊತೆ ಕೈ ಜೋಡಿಸಿರ್ತಕ್ಕಂಥದ್ದು. ಹಲವಾರು ಬಾರಿ ನೀವು ನೋಡಿರ್ಬೋದು, ಕುಮಾರಣ್ಣ BJP ಜೊತೆ ಅಲಯನ್ಸ್ ಆಗಿ ಸರ್ಕಾರ ಮಾಡೋಕ್ಕೆ ಹೋದಾಗ ಕುಮಾರಸ್ವಾಮಿ ಅವ್ರನ್ನೇ ಮಾತಾಡಿಸದೇ ಇದ್ದಂಥದ್ದು ದೇವೇಗೌಡರು ನಾವು ನೋಡಿದ್ದೇವೆ. ಹಾಗಾಗಿ ಅವ್ರು ಹಂಗೆ ಸಿದ್ಧಾಂತ ಇಟ್ಕೊಂಡಿರ್ತಕ್ಕಂಥವ್ರು. ಇದರಲ್ಲಿ ನಾವು ನಮ್ಮ ಸಿದ್ಧಾಂತ ನಮ್ದು ಇದ್ದೇ ಇದೆ. ನಮ್ಮ ಸಿದ್ಧಾಂತ ಬಿಟ್ಟೇನು ಅವ್ರ ಜೊತೆ ಹೊಂದಾಣಿಕೆ ಅಲ್ಲ, ಸಿದ್ಧಾಂತ ಇಟ್ಕೊಂಡು ನಾವು ಖಂಡಿತ ಈ ಒಂದು ರಾಷ್ಟ್ರೀಯ ಉದ್ದೇಶದಿಂದ ದೇಶದ ಒಂದು ಏಳಿಗೆಗಾಗಿ ಮತ್ತು ನಮ್ಮ ರಾಜ್ಯದ ಒಳಿತಿಗಾಗಿ ಈ ಹೊಂದಾಣಿಕೆಯನ್ನು ಖಂಡಿತ ನಾವು ಭದ್ರವಾಗಿ ಉಳಿಸ್ಕೊಂಡು ಅದರ ಮುಖಾಂತರ ಚುನಾವಣೆಗೆ ಹೋಗ್ತೀವಿ ಅಂತ ಹೇಳ್ತೇನೆ. ಉತ್ತರದಲ್ಲಿ ಒಂದಷ್ಟು ಪಕ್ಷಕ್ಕೆ ಹಿನ್ನಡೆ ಆಗ್ತಾ ಇದೆ, ರಾಜ್ಯದಲ್ಲಿ ಒಂದಷ್ಟು ವರ್ಚಸ್ಸು ಕಮ್ಮಿ ಆಗಿದೆ. ಇದಕ್ಕೆ ಈಗಾಗಲೇ ಮೊನ್ನೆ ಕುಮಾರಸ್ವಾಮಿ ಅವರೇ ಈಗ ಉತ್ತರವನ್ನು ಕೊಟ್ಟರು. ಮೊನ್ನೆ ಬೆಂಗಳೂರಿನಲ್ಲಿ ಹೆಂಗಿದೆ ಕೇಂದ್ರದಲ್ಲಿ ಯಾವ ಥರ ಹೊಂದಾಣಿಕೆ ಇದೆ, ಎಷ್ಟು ಗೌರವದ ರೀತಿಯಲ್ಲಿ ನಡೆಸ್ಕೋತಾ ಇದ್ದಾರೆ ನಮ್ಮ ಪಕ್ಷನ ಅಂತಕ್ಕಂಥದ್ದು.
ಇಲ್ಲೂ ಕೂಡ ಅಷ್ಟೇ ಇದು ಒಂದು ಏನಾಗಿದೆ, ನಾವು ಈಗಾಗಲೇ ಹಲವಾರು ಬಾರಿ ಹೇಳಿದ್ದೇವೆ, ಇಲ್ಲಿ ಹೊಂದಾಣಿಕೆಯ ಕೊರತೆ ಆಗಿದೆ ಅಂತಕ್ಕಂಥದ್ದು ನಾವು ಕೂಡ ಅದು ಸ್ಪಷ್ಟವಾಗಿ ಹೇಳ್ತೇವೆ. ಯಾಕೆಂದರೆ ಇಲ್ಲಿ ಸಮನ್ವಯ ಸಮಿತಿಗಳಾಗಲಿಲ್ಲ, ರಾಜ್ಯ ಮಟ್ಟದಾಗಲಿಲ್ಲ, ಜಿಲ್ಲಾ ಮಟ್ಟದಾಗಲಿಲ್ಲ, ತಾಲೂಕು ಮಟ್ಟದ ಸಮನ್ವಯ ಸಮಿತಿಗಳಾಗಲಿಲ್ಲ. ಅದೆಲ್ಲ ಆದರೆ ಜನಗಳಿಗೆ ಗೊಂದಲ ಇರಲ್ಲ ಅಂತಕ್ಕಂಥ ದೃಷ್ಟಿನಲ್ಲಿ ಇದನ್ನು ನಾವು ಆವಾಗಲಿಂದನೂ ಕೂಡ ಬಯಸ್ತಾ ಇದ್ದೇವೆ. ಖಂಡಿತ ಅದು ಮುಂದಿನ ದಿನಗಳಲ್ಲಿ ಅವರು ರಾಷ್ಟ್ರೀಯ ನಾಯಕರೆಲ್ಲ ಕೂತ್ಕೊಂಡು ಅದನ್ನು ಸರಿಪಡಿಸಿ ಈಗ ಒಂದಾಗಿ ಎರಡೂ ಪಕ್ಷಗಳು ಒಟ್ಟಾಗಿ ಸಂಘಟನೆ ಮಾಡಲಿಕ್ಕೆ ಅನುಕೂಲ ಮಾಡ್ತಾರೆ. ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆಗೂ ಮುಂದುವರಿಯಿತು. ಖಂಡಿತ. ಈಗ ಈ ಹೊಂದಾಣಿಕೆ ದೇವೇಗೌಡರು ಮಾಡಿರ್ತಕ್ಕಂಥ ಹೊಂದಾಣಿಕೆ. ಯಾವತ್ತೂ ದೇವೇಗೌಡರು BJP ಜೊತೆ ಮಕ್ಕ ಮಾಡಿರಲಿಲ್ಲ. ಅವರು ಮೋದಿಯವ್ರ ಮೇಲೆ ಭರವಸೆ ಇಟ್ಟು ಮೋದಿಯವರು ಒಳ್ಳೆ ಆಡಳಿತ ಕೊಡ್ತಾರೆ, ನಮ್ಮ ರಾಷ್ಟ್ರವನ್ನು ಉಳಿಸ್ತಾರೆ ಅಂತಕ್ಕಂಥ ನಂಬಿಕೆ ಬಂದ ಮೇಲೆ ಅವ್ರ ಜೊತೆ ಕೈ ಜೋಡಿಸಿರ್ತಕ್ಕಂಥದ್ದು. ಹಲವಾರು ಬಾರಿ ನೀವು ನೋಡಿರ್ಬೋದು, ಕುಮಾರಣ್ಣ BJP ಜೊತೆ ಅಲಯನ್ಸ್ ಆಗಿ ಸರ್ಕಾರ ಮಾಡೋಕ್ಕೆ ಹೋದಾಗ ಕುಮಾರಸ್ವಾಮಿ ಅವ್ರನ್ನೇ ಮಾತಾಡಿಸದೇ ಇದ್ದಂಥದ್ದು ದೇವೇಗೌಡರು ನಾವು ನೋಡಿದ್ದೇವೆ. ಹಾಗಾಗಿ ಅವ್ರು ಹಂಗೆ ಸಿದ್ಧಾಂತ ಇಟ್ಕೊಂಡಿರ್ತಕ್ಕಂಥವ್ರು. ಇದರಲ್ಲಿ ನಮ್ಮ ಸಿದ್ಧಾಂತ ನಮ್ದು ಇದ್ದೇ ಇದೆ. ನಮ್ಮ ಸಿದ್ಧಾಂತ ಬಿಟ್ಟೇನೋ ಅವ್ರ ಜೊತೆ ಹೊಂದಾಣಿಕೆ ಅಲ್ಲ, ಸಿದ್ಧಾಂತ ಇಟ್ಕೊಂಡು ನಾವು ಖಂಡಿತ ಈ ಒಂದು ರಾಷ್ಟ್ರೀಯ ಉದ್ದೇಶದಿಂದ ದೇಶದ ಒಂದು ಏಳಿಗೆಗಾಗಿ ಮತ್ತು ನಮ್ಮ ರಾಜ್ಯದ ಒಳಿತಿಗಾಗಿ ಈ ಹೊಂದಾಣಿಕೆಯನ್ನು ಖಂಡಿತ ನಾವು ಭದ್ರವಾಗಿ ಉಳಿಸ್ಕೊಂಡು ಅದರ ಮುಖಾಂತರ ಚುನಾವಣೆಗೆ ಹೋಗ್ತೀವಿ ಅಂತ ಹೇಳ್ತೇನೆ. ನಂತರದಲ್ಲಿ ಒಂದಷ್ಟು ಪಕ್ಷಕ್ಕೆ ಹಿನ್ನಡೆ ಆಗ್ತಾ ಇದೆ, ರಾಜ್ಯದಲ್ಲಿ ಒಂದಷ್ಟು ವರ್ಚಸ್ಸು ಕಮ್ಮಿ. ಇದಕ್ಕೀಗಾಗಲೇ ಮೊನ್ನೆ ಕುಮಾರಸ್ವಾಮಿ ಅವರೇ ಈಗ ಉತ್ತರವನ್ನು ಕೊಟ್ಟರು. ಮೊನ್ನೆ ಬೆಂಗಳೂರಿನಲ್ಲಿ ಹೆಂಗಿದೆ ಕೇಂದ್ರದಲ್ಲಿ ಯಾವ ಥರ ಹೊಂದಾಣಿಕೆ ಇದೆ, ಎಷ್ಟು ಗೌರವದ ರೀತಿಯಲ್ಲಿ ನಡೆಸ್ಕೋತಾ ಇದ್ದಾರೆ ನಮ್ಮ ಪಕ್ಷನ ಅಂತಕ್ಕಂಥದ್ದು. ಇಲ್ಲೂ ಕೂಡ ಅಷ್ಟೇ ಇದು ಒಂದು ಏನಾಗಿದೆ, ನಾವು ಈಗಾಗಲೇ ಹಲವಾರು ಬಾರಿ ಹೇಳಿದ್ದೇವೆ, ಇಲ್ಲಿ ಹೊಂದಾಣಿಕೆಯ ಕೊರತೆ ಆಗಿದೆ ಅಂತಕ್ಕಂಥದ್ದು ನಾವು ಕೂಡ ಅದು ಸ್ಪಷ್ಟವಾಗಿ ಹೇಳ್ತೇವೆ. ಯಾಕೆಂದರೆ ಇಲ್ಲಿ ಸಮನ್ವಯ ಸಮಿತಿಗಳಾಗಲಿಲ್ಲ, ರಾಜ್ಯ ಮಟ್ಟದಾಗಲಿಲ್ಲ, ಜಿಲ್ಲಾ ಮಟ್ಟದಾಗಲಿಲ್ಲ, ತಾಲೂಕು ಮಟ್ಟದ ಸಮನ್ವಯ ಸಮಿತಿಗಳಾಗಲಿಲ್ಲ. ಅದೆಲ್ಲ ಆದರೆ ಜನಗಳಿಗೆ ಗೊಂದಲ ಇರಲ್ಲ ಅಂತಕ್ಕಂಥ ದೃಷ್ಟಿನಲ್ಲಿ ಇದನ್ನು ನಾವು ಆವಾಗಲಿಂದನೂ ಕೂಡ ಬಯಸ್ತಾ ಇದ್ದೇವೆ. ಖಂಡಿತ ಅದು ಮುಂದಿನ ದಿನಗಳಲ್ಲಿ ಅವರು ರಾಷ್ಟ್ರೀಯ ನಾಯಕರೆಲ್ಲ ಕೂತ್ಕೊಂಡು ಅದನ್ನು ಸರಿಪಡಿಸಿ ಈಗ ಒಂದಾಗಿ ಎರಡೂ ಪಕ್ಷಗಳು ಒಟ್ಟಾಗಿ ಸಂಘಟನೆ ಮಾಡಲಿಕ್ಕೆ ಅನುಕೂಲ ಮಾಡ್ತಾರೆ. ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆಗೂ ಮುಂದುವರಿಯಿತು. ಖಂಡಿತ. ಈಗ ಈ ಹೊಂದಾಣಿಕೆ ದೇವೇಗೌಡರು ಮಾಡಿರ್ತಕ್ಕಂಥ ಹೊಂದಾಣಿಕೆ. ಯಾವತ್ತೂ ದೇವೇಗೌಡರು BJP ಜೊತೆ ಮಕ್ಕ ಮಾಡಿರಲಿಲ್ಲ. ಅವರು ಮೋದಿಯವ್ರ ಮೇಲೆ ಭರವಸೆ ಇಟ್ಟು ಮೋದಿಯವರು ಒಳ್ಳೆ ಆಡಳಿತ ಕೊಡ್ತಾರೆ, ನಮ್ಮ ರಾಷ್ಟ್ರವನ್ನು ಉಳಿಸ್ತಾರೆ ಅಂತಕ್ಕಂಥ ನಂಬಿಕೆ ಬಂದ ಮೇಲೆ ಅವ್ರ ಜೊತೆ ಕೈ ಜೋಡಿಸಿರ್ತಕ್ಕಂಥದ್ದು. ಹಲವಾರು ಬಾರಿ ನೀವು ನೋಡಿರ್ಬೋದು, ಕುಮಾರಣ್ಣ BJP ಜೊತೆ ಅಲಯನ್ಸ್ ಆಗಿ ಸರ್ಕಾರ ಮಾಡೋಕ್ಕೆ ಹೋದಾಗ ಕುಮಾರಸ್ವಾಮಿ ಅವ್ರನ್ನೇ ಮಾತಾಡಿಸದೇ ಇದ್ದಂಥದ್ದು ದೇವೇಗೌಡರು ನಾವು ನೋಡಿದ್ದೇವೆ. ಹಾಗಾಗಿ ಅವ್ರು ಹಂಗೆ ಸಿದ್ಧಾಂತ ಇಟ್ಕೊಂಡಿರ್ತಕ್ಕಂಥವ್ರು. ಇದರಲ್ಲಿ ನಮ್ಮ ಸಿದ್ಧಾಂತ ನಮ್ದು ಇದ್ದೇ ಇದೆ. ನಮ್ಮ ಸಿದ್ಧಾಂತ ಬಿಟ್ಟೇನೋ ಅವ್ರ ಜೊತೆ ಹೊಂದಾಣಿಕೆ ಅಲ್ಲ, ಸಿದ್ಧಾಂತ ಇಟ್ಕೊಂಡು ನಾವು ಖಂಡಿತ ಈ ಒಂದು ರಾಷ್ಟ್ರೀಯ ಉದ್ದೇಶದಿಂದ ದೇಶದ ಒಂದು ಏಳಿಗೆಗಾಗಿ ಮತ್ತು ನಮ್ಮ ರಾಜ್ಯದ ಒಳಿತಿಗಾಗಿ ಈ ಹೊಂದಾಣಿಕೆಯನ್ನು ಖಂಡಿತ ನಾವು ಭದ್ರವಾಗಿ ಉಳಿಸ್ಕೊಂಡು ಅದರ ಮುಖಾಂತರ ಚುನಾವಣೆಗೆ ಹೋಗ್ತೀವಿ ಅಂತ ಹೇಳ್ತೇನೆ.